ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ 6/15/24 ಯಾವುದೇ ತಿಂಗಳಾಗಿರ್ಬೋದು. ಯು ಆರ್ ಗೌನ್ ಬೈ ಪ್ಲಾನೆಟ್ ವೀನಸ್, ಶುಕ್ರ ಗ್ರಹ, ಗಾಡೆಸಸ್ ಲಕ್ಷ್ಮಿ. ನಿಮ್ಮಲ್ಲಿ ಒಂದು ಸ್ಪೆಷಲ್ ಐಡೆಂಟಿಟಿ ಇರುತ್ತೆ. ಸೊ ಇದು ಬೇರೆ ಯಾವ ಡೇಟ್ ಆಫ್ ಬರ್ತ್ಗೂ ಇರಲ್ಲ. ಸೊ ನೀವು ಯಾವಾಗಲೂ ರೆಡಿ ಆಗಬೇಕು ಅಂತ ಬಯಸ್ತೀರಾ, ಮತ್ತೆ ತುಂಬಾ ಚೆನ್ನಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ ಬಯಸ್ತೀರಾ. ಒಳ್ಳೆ ಬಟ್ಟೆ ಆಗಿರ್ಬೋದು, ನೀಟಾಗಿರುವಂಥ ಬಟ್ಟೆನ ಹಾಕ್ಬೇಕು ಅಂತ ಬಯಸ್ತೀರಾ. ನೀವು ಔಟರ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ಗೆ ತುಂಬಾ ಮಹತ್ವ ಕೊಡ್ತೀರಾ. ರೊಮ್ಯಾನ್ಸಿಂಗ್ ಪ್ರಪೋಸ್ ಮಾಡಬೇಕು ಅಂತ ಬಯಸ್ತೀರಾ. ನಿಮ್ಮ ಕಣ್ಣು ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತೆ ನೀವು ಊಟಕ್ಕೆ ತುಂಬಾ ಮಹತ್ವ ಕೊಡ್ತೀರಾ. ನೀವು ಜಸ್ಟ್ ಅನ್ನ ಸಾರು ಕೊಟ್ರೆ ನೀವು ತಿನ್ನಲ್ಲ, ನೀವು ವೆರೈಟಿ ಆಗಿರುವಂತ ಫುಡ್ ನ ಬಯಸ್ತೀರಾ. ನೀವು ವಾರಕ್ಕೆ 2 ದಿನ ಆಚೆಗಡೆನೆ ಊಟ ಮಾಡ್ತೀರಾ. ಯು ಲೈಕ್ ಸ್ಪೈಸಿ ಫುಡ್, ಟೇಸ್ಟಿ ಫುಡ್. ಫ್ರೆಂಡ್ಸ್ ನೋಡಿ, ಟೋಟಲ್ 3 ಡೇಟ್ ಆಫ್ ಬರ್ತ್ ಇದೆ, 6/15/24. ಸೊ ನಾನು ಈಗ ಮೊದಲು 6 ಡೇಟ್ ಆಫ್ ಬರ್ತ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ 24 ಆಗಿರ್ಬೋದು, 15 ಆಗಿರ್ಬೋದು. ಸೊ 6 ಡೇಟ್ ಆಫ್ ಬರ್ತ್ ಬಂದು ಆಸ್ ಐ ಸೆಡ್ ಯು ವಿಲ್ ಬಿ ರೂಲ್ಡ್ ಬೈ ಪ್ಲಾನೆಟ್ ವೀನಸ್. ಶುಕ್ರ ಗ್ರಹದ ದಸೆ ನಿಮ್ಮ ಮೇಲೆ ಇರುತ್ತೆ. ನೋಡಿ, ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಸುಮ್ನೆ ಅವರು ಎದ್ಬಿಟ್ಟು ಹಂಗೆ ಆಚೆ ಹೋಗಲ್ಲ. ಅವರು ಒಳ್ಳೆ ಬಟ್ಟೆ ಹಾಕ್ತಾರೆ, ನೀಟಾಗಿ ರೆಡಿ ಆಗ್ತಾರೆ, ಆಮೇಲೆ ಅವರು ಆಚೆ ಹೋಗೋದು. ಅವ್ರು ರೆಡಿ ಆಗದಿರ ಎಲ್ಲೂ ಹೋಗಲ್ಲ. ತರಕಾರಿ ತರ ಕೂಡ ಅವ್ರು ಆಚೆ ಹೋಗಲ್ಲ. ವೀನಸ್ ಟ್ರಿಗರ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ವೀನಸ್ ಗ್ರಹದ ಪ್ರಭಾವ ನಿಮ್ ಮೇಲಿರುತ್ತೆ. ಸೊ ಯು ಆರ್ ಅ ರಾಜಸ್ಟಿಕ್ ಪರ್ಸನ್. ದಟ್ ಮೀನ್ಸ್ ನೀವು ಯಾವಾಗ್ಲೂ ಊಟನ ಆಚೆ ಮಾಡ್ಬೇಕು ಅಂತ ಬಯಸ್ತೀರಾ. ವಾರಕ್ಕೆ 2 ದಿನ ಆದ್ರೂ ನೀವು ಆಚೆನೆ ತಿನ್ಬೇಕು ಅಂತ ಬಯಸ್ತೀರಾ. ನಿಮ್ಗೆ ಯಾವಾಗ್ಲೂ ಟೇಸ್ಟಿ ಆಗಿರ್ಬೇಕು, ಫುಡ್ ಸ್ಪೈಸಿ ಆಗಿರ್ಬೇಕು ಅಂತಾನೆ ಬಯಸ್ತೀರಾ. ನೀವು ನಾರ್ಮಲ್ ಅನ್ನ ಸಾರು ಕೊಟ್ರೆ ನೀವು ಇಷ್ಟಪಡಲ್ಲ. ಮತ್ತೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಕೂಡ ಯಾವಾಗ್ಲೇ ಆಗ್ಲಿ ಆನ್ಲೈನ್ ಅಲ್ಲೇ ಫುಡ್ ಆರ್ಡರ್ ಮಾಡ್ತಿರ್ತಾರೆ. ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು. ಅವ್ರ ಊಟಕ್ಕೆ ತುಂಬಾ ಮಹತ್ವ ಕೊಡ್ತಾರೆ. ಇದರಿಂದ ಅವ್ರಿಗೆ ನೆಗೆಟಿವ್ ಕೂಡ ಆಗುತ್ತೆ. ಹೇಗೆ ಅಂತಂದ್ರೆ, ಯಾವಾಗ್ಲೂ ಆಚೆ ಊಟ ಮಾಡೋದ್ರಿಂದ ಅವರ ಹೊಟ್ಟೆ ಅಪ್ಸೆಟ್ ಆಗ್ತಾನೆ ಇರುತ್ತೆ, ಫ್ಯಾಟಿ ಲಿವರ್ ಆಗ್ತಾನೆ ಇರುತ್ತೆ. ಸೊ ಮೈ ಸಜೆಷನ್ ಇಸ್, ನೀವು ವಾರಕ್ಕೆ 1 ದಿನ ಆದ್ರೂ ನೀವು ಮನೇಲಿ ಊಟ ಮಾಡಿ, ಒಳ್ಳೆ ಆಹಾರ ತಿನ್ನಿ. ಆದ್ರೆ ನೀವು ಒಂದು ದಿನ ಫಾಸ್ಟಿಂಗ್ ಮಾಡಿ ಅಥವಾ ಒಂದು ಟೈಮ್ ಊಟ ಮಾಡಿ. ಹಾಗೆ ಮಾಡೋದ್ರಿಂದ ನೀವು ಬೇರೆ ದಿನದಲ್ಲಿ ಏನೇ ಊಟ ಮಾಡಿದ್ರೇನು ಆ ಒಂದು ದಿನ ನಿಮ್ಮ ಸ್ಟಮಕ್ ಇಂಪ್ರೂವ್ ಆಗುತ್ತೆ. ಸ್ಪೆಂಡಿಂಗ್ ಮನಿ, ನೀವು ದುಡ್ಡು ತುಂಬಾ ಖರ್ಚು ಮಾಡ್ತೀರಾ. ನಿಮ್ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ತುಂಬಾ ದುಡ್ಡು ವೆಚ್ಚ ಮಾಡ್ತೀರಾ. ಅವ್ರಿಗೆ ಊಟ ಕೊಡ್ಸೋದಾಗ್ಲಿ ಅಥವಾ ಪಾರ್ಟಿ ಕೊಡೋದಾಗ್ಲಿ, ಟ್ರೀಟ್ ಕೊಡೋದಾಗ್ಲಿ, ಎಲ್ಲರಿಗಿಂತ ಮುಂದೆ ಇರ್ತೀರಾ. ನೀವು ಬೇಡ ಬೇಡ ಅಂದ್ರೆ ಬಲಂತ ಮಾಡಿ ನೀವು ಅವ್ರಿಗೆ ಕೊಡಿಸ್ತೀರಾ. ಸೊ ಇದು ಮಾಡೋದ್ರಿಂದ ನಿಮ್ ದುಡ್ಡು ನೀರ್ ತರ ಖರ್ಚಾಗುತ್ತೆ. ಆಗ ನಿಮ್ಗೆ ಬೇಕಾಗಿರೋ ಸಮಯದಲ್ಲಿ ದುಡ್ಡೇ ಇರಲ್ಲ. ಸೊ ನಾನು ನಿಮ್ಗೆ ಒಂದು ಸಜೆಷನ್ ಕೊಡ್ತೀನಿ ನೋಡಿ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ನಿಮ್ಮೆಲ್ಲ ದುಡ್ಡು ಅಲ್ಲಿ ಹಾಕಿ. ಸೊ ಆಗ ದುಡ್ಡು ಕೂಡ ನೀಟಾಗಿ ಖರ್ಚಾಗುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಬಂದು ತಂತ್ರ ಮಂತ್ರದಲ್ಲಿ ಒಂದ್ ಸ್ವಲ್ಪ ಆಸಕ್ತಿ ಇರುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಬಯಸ್ತೀರಾ, ಅದನ್ನ ಕಲಿಬೇಕು ಅಂತ ಬಯಸ್ತೀರಾ, ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಕೂಡ ನೀವು ಬಯಸ್ತೀರಾ. ಸೊ ಈಗ 15 ಡೇಟ್ ಆಫ್ ಬರ್ತ್ ಬಗ್ಗೆ ಹೇಳ್ತೀನಿ. ಸೊ 1 ಬಂದು ಸನ್, 5 ಬಂದು ಮರ್ಕ್ಯೂರಿ. ಸೊ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಬಂದು ಮಾಡರ್ನ್ ಆಗಿರ್ತಾರೆ, ಮೆಟೀರಿಯಲ್ ಸಕ್ಸಸ್ ಆಗಿರ್ತಾರೆ, ಪಾಪ್ಯುಲಾರಿಟಿ ಬಯಸ್ತಾರೆ, ಲಕ್ಸುರಿ ಥಿಂಗ್ಸ್ ನ ಬಯಸ್ತಾರೆ, ಸೆನ್ಶುಯಲ್ ಪ್ಲೆಜರ್ ನ ಬಯಸ್ತಾರೆ. ಸೊ 1 ಬಂದು ಸನ್ನು. ಸೊ ಹಾಗಾಗಿ ಅವರು ಪಾಪ್ಯುಲರ್ ಆಗ್ಬೇಕು ಅಂತ ಬಯಸ್ತಾರೆ, ಮತ್ತೆ ಪಾಪ್ಯುಲರ್ ಕೂಡ ಆಗ್ತಾರೆ. ಸುತ್ತಮುತ್ತ ಇರುವಂತ ಫ್ರೆಂಡ್ ಸರ್ಕಲ್ ಕೂಡ ಅವರು ಸ್ವಲ್ಪ ಮಟ್ಟದಲ್ಲಿ ಪಾಪ್ಯುಲರ್ ಆಗಿರ್ತಾರೆ. ಮತ್ತೆ 5 ಬಂದು ಮರ್ಕ್ಯೂರಿ. ಸೊ ಅದರಿಂದ ಆಗಾಗ ಅವರು ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಸೊ ಇವ್ರು ಬಂದು ಎಮೋಷನಲ್ ಅಂಡ್ ಟೆಂಡರ್. ಇವ್ರು ತುಂಬಾ ದುಡ್ಡು ಬಂದು ಫ್ರೆಂಡ್ಸ್ ಆಗಿರ್ಬೋದು, ಊಟಕ್ಕಾಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಅವ್ರು ಚೆನ್ನಾಗಿ ಕಾಣಿಸಕ್ಕೆ ಏನೇನ್ ಬೇಕೋ ಅದಕ್ಕೆಲ್ಲಾನು ತುಂಬಾ ದುಡ್ಡು ಖರ್ಚು ಮಾಡ್ತಾರೆ. ಆಚೆಗಡೆ ಇರುವಂತ ಜಗತ್ಗೆ ನೀವು ಚೆನ್ನಾಗಿ ಕಾಣಿಸಕ್ಕೆ ತುಂಬಾ ದುಡ್ಡು ಖರ್ಚು ಮಾಡ್ತೀರಾ. ಸೊ ಐ ಆಮ್ ನಾಟ್ ಸೇಯಿಂಗ್ ದಟ್ ಈಸ್ ರಾಂಗ್ ಅಂತ, ನಾನು ಅದನ್ನ ತಪ್ಪು ಅಂತ ಹೇಳ್ತಿಲ್ಲ. ಬಟ್ ಯಾವುದೇ ಆಗಲಿ ಒಂದು ಸರ್ಟನ್ ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟ್ ಏನಾದರೂ ಕ್ರಾಸ್ ಆದ್ರೆ ಅದು ನಿಮಗೆ ತುಂಬಾ ತೊಂದರೆ ಆಗುತ್ತೆ. ಮತ್ತೆ ಬೇರೆ ಏನಕ್ಕೆ ಆಗಲಿ ನಿಮ್ಮ ಹತ್ರ ದುಡ್ಡು ಇರಲ್ಲ. ಇಫ್ ಯು ಫೋಕಸ್ ಆನ್ ಸ್ಪೆಂಡಿಂಗ್ ಮನಿ ಆನ್ ಫ್ರೆಂಡ್ಸ್, ಆನ್ ಫುಡ್, ಆನ್ ಯೋರ್ ಸೆಲ್ಫ್. ನೋಡಿ, ನೀವು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಕೆಲವು ಸಲ ರಿಲೇಶನ್ಶಿಪ್ ಅಲ್ಲೇ ನೀವು ಸಿಗಾಕೊಂತೀರಾ. ಯಾಕೆಂತಂದ್ರೆ ತುಂಬಾ ಜನ ನಿಮ್ಮನ್ನು ಯೂಸ್ ಮಾಡ್ಕೊಂತಾರೆ. ನೀವು ಎಲ್ಲಾರನ್ನೂ ಒಂದೇ ರೀತಿ ಟ್ರೀಟ್ ಮಾಡ್ತೀರಾ, ಎಲ್ಲರೂ ಒಳ್ಳೆಯವರನ್ನೋ ರೀತಿಲೇ ನೀವು ನೋಡ್ತೀರಾ. ಆದ್ರೆ ಕೆಲವರು ಜಸ್ಟ್ ಟೈಮ್ ಪಾಸ್ಗೋಸ್ಕರ ನಿಮ್ಮ ಹತ್ರ ಬಂದಿರ್ತಾರೆ. ನಿಮ್ಮ ಹತ್ರ ಏನೋ ಬೆನಿಫಿಟ್ ಇದೆಯಾ ಅಂತ ನಿಮ್ಮ ಹತ್ರ ಬರ್ತಾರೆ. ನಿಮ್ ಜೊತೆ ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ ಬರುವಂತ ಜನಗಳಿಗೆ ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡ್ತೀರಾ, ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ತೀರಾ. ತುಂಬಾ ವರ್ಷ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಇಂಥ ವ್ಯಕ್ತಿ ಮೇಲೆ ನಾನು ಇಷ್ಟೊಂದು ದುಡ್ಡು ಖರ್ಚು ಮಾಡದ್ನ, ಇಷ್ಟು ಟೈಮ್ ನನ್ನ ಸಮಯನ ವೇಸ್ಟ್ ಮಾಡದ್ನ ಅಂತ ಆಗ ನೀವು ರಿಯಲೈಸ್ ಆಗ್ತೀರಾ. ಸೊ ಹಾಗಾಗಿ ನಿಮ್ ಜೊತೆ ಇರೋರು, ನಿಮ್ಮ ಸರೌಂಡಿಂಗ್ ಅಲ್ಲಿ ಇರುವಂತವರೆಲ್ಲ ಒಳ್ಳೆಯವರು ಅನ್ನೋ ರೀತಿ ನೀವು ಭಾವಿಸಬೇಡಿ. ಹಾರ್ಡ್ ಫಿಸಿಕಲ್ ಲೇಬರ್. ನೋಡಿ, ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ನೀವೇನಾದ್ರು ಫಿಸಿಕಲ್ ವರ್ಕ್ ಏನಾದ್ರು ಮಾಡಿದ್ರೆ ಅದು ನಿಮ್ಮ ದೇಹಕ್ಕೆ ಒಳ್ಳೇದಲ್ಲ. ಐ ಮೀನ್, ಇಫ್ ಯು ಆರ್ ವರ್ಕಿಂಗ್ ಇನ್ ಅ
a company where you need to do lot of physical work, it's not good to your date of birth, not good to your body as well. So ನೀವು ಮೆಂಟಲ್ ರಿಲೇಟೆಡ್ ವರ್ಕ್ ಮಾಡಿ, ಸಾಫ್ಟ್ವೇರ್ ರಿಲೇಟೆಡ್ ವರ್ಕ್ ಮಾಡಿ, ಮ್ಯಾನೇಜಿಂಗ್ ಪೀಪಲ್ ರಿಲೇಟೆಡ್ ವರ್ಕ್ ಮಾಡಿ. ಸೊ ನಿಮ್ಮ ಮೈಂಡ್ಗೆ ಕೆಲಸ ಕೊಡುವಂತ ಕೆಲಸನ ನೀವು ಮಾಡಿ. ಸೊ ಆಗ ನಿಮ್ಮ ದೇಹಕ್ಕೂ ಒಳ್ಳೇದಾಗುತ್ತೆ ಮತ್ತೆ ನೀವು ತುಂಬಾ ಗ್ರೋ ಆಗ್ತೀರಾ. ಸೊ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬಂದು 24, 2 ಬಂದು ಮೂನ್, 4 ಬಂದು ರಾಹು. ಸೊ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ತುಂಬಾ ಲಕ್ಕಿ ಮಾಡಿರ್ತಾರೆ. ಸೊ ದಿಸ್ ಇಸ್ ಸ್ಪೆಷಲ್ ಡೇಟ್ ಆಫ್ ಬರ್ತ್. ತುಂಬಾ ಕಮ್ಮಿ ಜನ ಮಾತ್ರ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಕ್ ಸಾಧ್ಯ. ಅದರಲ್ಲಿ ನೀವು ಕೂಡ ಒಬ್ರು. ನಿಮ್ಮ ಹತ್ರ ಒಂದು ಸೈಕಿಕ್ ಅಬಿಲಿಟಿ ಇದೆ. ಕೆಲವು ವ್ಯಕ್ತಿ ನೋಡಿದ ಕೂಡಲೇ ಅವ್ರು ಏನು ಅಂತ ಹೇಳ್ತಾರೆ, ಆದ್ರೆ ಇವರು ಜಸ್ಟ್ ನೋಡಿದ ಕೂಡಲೇ ಹೇಳಲ್ಲ. ಅವರು ಇನ್ ಡೆಪ್ತ್ ಅವ್ರ ಒಳಗಡೆ ಹೋಗಿ, ಅವರ ಮನ್ಸೊಳಗಡೆ ಹೋಗಿ ಅವ್ರು ಏನು ಅಂತ ಅವ್ರು ಅರ್ಥ ಮಾಡ್ಕೊಂತಾರೆ. ಆ ತರ ಸೈಕಿಕ್ ಪವರ್ ಇರುತ್ತೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು. ಯು ವಿಲ್ ಐಡೆಂಟಿಫೈ ಪೀಪಲ್ ಬೈ ಆರಾ. ನೀವು ತುಂಬಾ ಸಿನ್ಸಿಯರ್ ಆಗಿರ್ತೀರಾ, ತುಂಬಾ ಸೀಕ್ರೆಟಿವ್ ಆಗಿರ್ತೀರಾ. ಸೊ ನೀವು ಬಂದು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ನೀವು ನಿಮ್ಮ ಫ್ಯಾಮಿಲಿಗೆ ತುಂಬಾ ಬೆಲೆ ಕೊಡ್ತೀರಾ, ತುಂಬಾ ಮಹತ್ವ ಕೊಡ್ತೀರಾ. ನೀವು ತುಂಬಾ ಜೆಂಟಲ್ ಆಗಿರ್ತೀರಾ ಮತ್ತೆ ನೀವು ಪಾಲಿಶ್ಡ್ ಪರ್ಸನ್ ಆಗಿರ್ತೀರಾ. ನೀವು ಏನೇ ಮಾತಾಡ್ಬೇಕು ಅಂದ್ರೂ ಯೋಚನೆ ಮಾಡಿ ನೀಟಾಗಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತೀರಾ, ಪಾಲಿಶ್ಡ್ ಆಗಿ ಮಾತಾಡ್ತೀರಾ. ಬಾಯಿಗೆ ಏನ್ ಬರುತ್ತೋ ಅದನ್ನ ನೀವು ಮಾತಾಡಲ್ಲ. ನಿಮ್ಮ ಹತ್ರ ಹೆಲ್ಪ್ಫುಲ್ ನೇಚರ್ ಇದೆ. ನೀವು ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅಂತ ಯಾವಾಗ್ಲೂ ಬಯಸ್ತೀರಾ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋ ಪ್ರಾಬ್ಲಮ್ಸ್ ಹೇಳ್ತೀನಿ ನೋಡಿ. ಇವರು ಯಾವಾಗ್ಲೇ ಆಗ್ಲಿ ತುಂಬಾ ಬೇಗ ಮೋಸ ಮಾಡಿಸ್ಕೊಂತಾರೆ. ಇವರು ಬೇರೆಯವ್ರನ್ನ ರೀಡ್ ಮಾಡ್ಬೋದು ಅಂದ್ರೂ ಕೂಡ ಕೆಲವು ಬಾರಿ ಕೆಲವು ರಿಲೇಶನ್ಶಿಪ್ ಅಲ್ಲಿ ತುಂಬಾ ರಶ್ ಮಾಡ್ತಾರೆ. ರಶ್ ಮಾಡಿ ಟೈಮ್ ಕೊಡ್ದಿರಾ ಬೇಗ ಮೋಸ ಆಗ್ತಾರೆ. ನೀವು ಯಾರಾದ್ರು ಭೇಟಿ ಆದ್ರೆ ಫಸ್ಟ್ ಅವ್ರನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಟೈಮ್ ತಗೊಳ್ಳಿ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ. ಅವ್ರನ್ನ ಲೈಫ್ ಪಾರ್ಟ್ನರ್ ಮಾಡ್ಕೊಳಕ್ಕಾಗಿರ್ಲಿ ಅಥವಾ ಅವರು ನಿಮ್ಮ ಫ್ರೆಂಡ್ ಮಾಡ್ಕೊಳಕ್ಕಾಗಿರ್ಲಿ, ಸ್ವಲ್ಪ ಟೈಮ್ ಕೊಡಿ. ಟೈಮ್ ಕೊಟ್ಬಿಟ್ಟು ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ನೀವು ಫಸ್ಟ್ ಟೈಮ್ ಮೀಟ್ ಆಗಿದ್ ಕೂಡಲೇ ನೀವು ಡಿಸಿಷನ್ ತಗೊಂಬೇಡಿ. ದಟ್ ಈಸ್ ಗೋಯಿಂಗ್ ಟು ಹಾರ್ಮ್ ಯುವರ್ ಲೈಫ್. ಡೋಂಟ್ ಓವರ್ ವರ್ಕ್ ಅಂಡ್ ಓವರ್ ಇಂಡಲ್ಜ್ ಇನ್ ಎನಿ ಫೀಲ್ಡ್. ನೀವು ಯಾವುದೇ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಅವಶ್ಯಕತೆಗಿಂತ ಜಾಸ್ತಿ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಮ ಆಫೀಸಲ್ಲಿ ಏನಾದ್ರು ನೀವು ಜಾಸ್ತಿ ಕೆಲಸ ಮಾಡಕ್ ಹೋದ್ರೆ, ನಿಮ್ಗೆ ಟ್ಯಾಲೆಂಟ್ ಜಾಸ್ತಿ ಇದೆ ಅಂತ ತೋರ್ಸಕ್ ಹೋದ್ರೆ, ಎಲ್ಲ ಕೆಲಸನೂ ನಿಮ್ಮ ತಲೆ ಮೇಲೆ ಹಾಕ್ತಾರೆ. ಆಗ ನಿಮ್ಗಿರುವಂತ ಕೆಲಸ ಕೂಡ ಮಾಡ್ಬೇಕು ಮತ್ತೆ ಬೇರೆ ಕೆಲಸ ಕೂಡ ಮಾಡಬೇಕು. ಹಾಗಾಗಿ ನೀವು ನಿಮ್ಮ ಟ್ಯಾಲೆಂಟ್ ಎಲ್ಲೂ ತೋರ್ಸಕ್ ಹೋಗ್ಬೇಡಿ. ಅದು ನಿಮ್ಗೆ ನೆಗೆಟಿವ್ ಆಗೇ ಆಗುತ್ತೆ. ನೋಡಿ, ನೀವು ಶುಕ್ರವಾರದ ಹೊತ್ತು ಫಾಸ್ಟಿಂಗ್ ಮಾಡೋದ್ರಿಂದ ಇಟ್ ಈಸ್ ಗುಡ್ ಟು ಯುವರ್ ಬಾಡಿ. ನೀವು ಅಟ್ಲೀಸ್ಟ್ ಒಂದು ದಿನ ಫುಲ್ ಆಗ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಫ್ರೈಡೆ ಹೊತ್ತು ಬರೀ ಒಂದೇ ಒಂದು ಟೈಮ್ ನೀವು ಫಾಸ್ಟಿಂಗ್ ಮಾಡಿ. ಇಟ್ ಈಸ್ ಗೋಯಿಂಗ್ ಟು ಬೆನಿಫಿಟ್ ಯುವರ್ ಬಾಡಿ. ಇನ್ನು ಮಿಕ್ಕಿರೋ ಡೇಟ್ ಆಫ್ ಬರ್ತ್ 1 ಇಂದ 31 ವರೆಗೂ ಯಾವುದೇ ಆಗಿರ್ಬೋದು, ಅದು ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಮರಿದಿರಾ ನೋಡಿ. ಮತ್ತೆ ಮರಿದಿರಾ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಅಂತ ಕಮೆಂಟ್ ಮಾಡಿ. ನಾನು 3 ಜನ ಡೇಟ್ ಆಫ್ ಬರ್ತ್ ಪಿಕ್ ಮಾಡ್ಬಿಟ್ಟು ಅವ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಂದು ವಿಡಿಯೋ ನಿಮ್ಮ ಮುಂದೆ ತರಬೇಕಾದ್ರೆ ತುಂಬಾ ಶ್ರಮ ಬೇಕಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ. ಇನ್ನೂ ಹಲವಾರು ವಿಷಯ ನಿಮ್ಮ ಡೇಟ್ ಆಫ್ ಬರ್ತ್ ಬಗ್ಗೆ ನಾನು ತಗೊಂಡ್ಬರ್ತೀನಿ. ಥ್ಯಾಂಕ್ ಯು.